ಒಂದು ದಿನ ವಿಜಯನಗರದಲ್ಲಿ ಬಿಡದಂತೆ ಮಳೆ ಬರ್ತಾನೇ ಇತ್ತು. ಜನಗಳಿಗೆಲ್ಲ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ. ಅಯ್ಯೋ ಇದಂತೂ ಏನಿದು? ಪ್ರಾರ್ಥನೆ ಮಾಡ್ತಿದ್ದೆ ಈಶ್ವರನ ಕುರಿತು ಮಳೆ ನಿಲ್ಲೋದಿಕ್ಕೆ. ನನ್ ರಸಂ ಬೀಳಿಸ್ಬಿಟ್ರ? ವಿಜಯನಗರದಲ್ಲಿ ಬರೀ ರಾಜು ಮಾತ್ರ ಅಲ್ಲ, ಬೇರೆಯವರು ಸಹ ಬೇಡ್ಕೊತಿದ್ರು ಮಳೆ ನಿಂತು ಹೋಗ್ಲಿ ಅಂತ. ಅವರಲ್ಲೊಬ್ರು ಯಾರು ಅಂದ್ರೆ ಚೈನಿ ಪ್ರಸಾದ್, ವಿಜಯನಗರದ ಶಿಲ್ಪಿ. ಈ ಮಳೆಯಲ್ಲಿ ಮೂರ್ತಿ ಮಾಡೋದಿಕ್ಕೆ ಅವನ್ಗೆ ಕಲ್ಲೆಲ್ಲಿ ಸಿಗತ್ತೆ? ಹಾಗಾಗಿ ಅವನು ಮನೇಲಿ ಸಿಕ್ಕಿರೋ ಕಲ್ಲಲ್ಲೇ ಅವನು ಮೂರ್ತಿ ಕೆತ್ತೋದಿಕ್ಕೆ ಶುರು ಮಾಡ್ದ. ಅಯ್ಯೋ, ಎಲ್ಲಿ ಹೋಯ್ತು ಕಲ್ಲು? ಇಲ್ಲಿ ಇಟ್ಟಿದ್ನಲ್ಲ ನಾನು. ಹಾ, ಎಲ್ಲಿ ಹೋಯ್ತು ಕಲ್ಲು? ಸ್ವಲ್ಪ ಈ ಕಡೆ ಬನ್ನಿ. ಅಯ್ಯೋ ದೇವ್ರೇ, ಇದೇನ್ ಮಾಡ್ತಾ ಇದೀಯ ನೀನು? ನಾನು ಮಸಾಲೆ ರುಬ್ಬ ಕಲ್ಲು. ನೀವೇನಾದ್ರೂ ನೋಡಿದ್ರಾ? ಅಯ್ಯೋ, ನನಗೆ ಹೇಗೆ ಗೊತ್ತಿರೋದಿಕ್ ಸಾಧ್ಯ? ಹಾ, ಈ ಕಲ್ಲಲ್ಲಿ ನೀವು ಮೂರ್ತಿ ಕೆತ್ಬಿಟ್ರಾ? ಈಗ ನನ್ ಮಸಾಲೆನ ಯಾವ್ದ್ರಲ್ಲಿ ರುಬ್ಬಿ? ಎಲ್ಲಿ ಓಡೋಗ್ತಿದ್ದೀರಾ? ನಿಂತ್ಕೊಳ್ಳಿ. ರಾಜು ಪೂಜೆ ಬಗ್ಗೆ ಹೇಳ, ಇಲ್ಲ ಚೈನಿ ಪ್ರಸಾದ್ ಮಳೆ ನಿಲ್ಬೇಕು ಅಂತ ಕಾಯ್ಕೊಂಡ್ ಕೂತಿದಾನಲ್ಲ ಅವನ್ ಬಗ್ಗೆ ಹೇಳ. ಕೊನೆಗೂ ಮಳೆ ನಿಲ್ತು. ವಿಜಯನಗರದ ಸುಂದರವಾದ ಆಕಾಶ ಮಳೆ ನಿಂತಿರೋ ಬಗ್ಗೆ ಒಂದು ಕತೆನೆ ಹೇಳ್ತಾ ಇತ್ತು. ಮಳೆ ನಿಲ್ತು ಅಂತ ದೇವ್ರಿಗೆ ಧನ್ಯವಾದ ಹೇಳೋದಿಕ್ಕೆ ರಾಜು ದೇವಸ್ಥಾನಕ್ ಹೊರಟ. ಆಗ ನದಿ ದಡದಲ್ಲಿ ಅವನೇನ್ ನೋಡ್ದ ಅಂದ್ರೆ, ಇದಕ್ಕೂ ಮುಂಚೆ ಅವನ್ ಯಾವತ್ತೂ ನೋಡ್ದಿರೋ ಅಂತ ಒಂದ್ ದೃಶ್ಯ ನೋಡ್ದ. ಚಮತ್ಕಾರ! ಹೇ ಭಗವಂತ, ನಮ್ಮ ವಿಜಯನಗರದ ಜನಗಳ ಸಂಕಟವನ್ನ ದೂರ ಮಾಡಿದ್ಮೇಲೆ ಅವ್ರಿಗೆ ಆಶೀರ್ವಾದ ಕೊಡೋದಕ್ಕೆ ನೀನೇ ಬಂದ್ಬಿಟ್ಯಾ. ಜಯವಾಗಲಿ. ನಾನು ಎಲ್ರಿಗೂ ಈ ವಿಷಯ ಹೇಳ್ತೀನಿ. ಇದಲ್ಲ, ಇದು ಅಲ್ಲ, ಒಂದ್ ಕಲ್ಲು ಕೂಡ ನನ್ ಕೆಲ್ಸಕ್ಕೆ ಬರ್ತಿಲ್ವಲ್ಲ. ಹೇ ಭಗವಂತ, ಎಂತ ಅನ್ಯಾಯನಪ್ಪ. ಭಗವಂತ ಬಂದ್ಬಿಟ್ಟ, ಭಗವಂತ ಬಂದ್ಬಿಟ್ಟ. ಎಂತ ಭಾಗ್ಯ ಕರುಣಿಸ್ನಪ್ಪ ಭಗವಂತ. ಎಂತ ಒಳ್ಳೆ ಸಮತಟ್ಟಾದ ಕಲ್ಲು. ಮೂರ್ತಿ ಕೆತ್ತೋದಿಕ್ಕೆ ಈ ಕಲ್ಲಂತೂ ತುಂಬಾ ಚೆನ್ನಾಗಿದೆ. ನಾನು ಈಗ್ಲೇ ಹೋಗಿ ನನ್ನ ಉಳಿ ತಗೊಂಡ್ ಬರ್ತೀನಿ. ಯಾವ ಕಲ್ಲಲ್ಲಿ ರಾಜು ದೇವರನ್ನ ನೋಡಿದ್ನೋ ಅದೇ ಕಲ್ಲಲ್ಲಿ ಚೈನಿ ಪ್ರಸಾದ್ ಮೂರ್ತಿ ಮಾಡೋ ಅಂತ ಕಲ್ಲನ್ನ ನೋಡ್ದ. ಆದ್ರೆ ಈ ವಿಷಯ ಇಲ್ಲಿಗೆ ನಿಲ್ಲೋ ಅಂತದ್ದಲ್ಲ. ನನಗಂತೂ ಸುಸ್ತಾಗಿದೆ. ಹೋಗು, ನೀನು ಸ್ವಲ್ಪ ವಿಶ್ರಾಂತಿ ತಗೋ. ಆಹಾ, ಎಷ್ಟು ಸ್ವಚ್ಛವಾದ ಕಲ್ಲು. ಯಾಕಿದ್ರ ಮೇಲೆ ಒಂದ್ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬಾರ್ದು? ಹಾ, ನನಗ್ ನಿದ್ದೆ ಬಂದ್ಬಿಟ್ಟಿತ್ತ. ಯಾಕೆ ಬರ್ದೇ ಇರತ್ತೆ? ಇಷ್ಟು ಸುಂದರವಾದ ಜಾಗ, ಅದು ಅಲ್ಲದೆ ಇಷ್ಟು ಪ್ರಶಾಂತವಾಗಿರೋ ಕಲ್ಲು. ಈ ಜಾಗ ಖಂಡಿತವಾಗ್ಲೂ ನನ್ ಜೊತೆಲಿರೋ ವ್ಯಾಪಾರಿ ಮಿತ್ರರ ಸುಸ್ತನ್ನೆಲ್ಲ ಹೋಗ್ಲಾಡ್ಸತ್ತೆ. ಅವ್ರಿಗೆ ಹೇಳ್ತೀನಿ. ಅಯ್ಯೋ ಅಯ್ಯೋ, ನಿಲ್ಸಿ ನಿಲ್ಸಿ. ಮೊದ್ಲು ನಾನು ಮೂರ್ತಿನ ಕೆತ್ಬಿಡ್ತೀನಿ, ಆಮೇಲೆ ಬೇಕಿದ್ರೆ ಬಣ್ಣ ಹಚ್ಚಿ. ಬಣ್ಣ ಅಲ್ಲ ಇದು, ಇದು ಅರಿಶಿಣ ಕುಂಕುಮ. ಎಂತ ಪಾಪಾತ್ಮ ನೀನು. ಸ್ವಯಂ ಭಗವಂತನೇ ಪ್ರತ್ಯಕ್ಷ ಆಗಿದ್ದಾನೆ, ನಿನಗೆ ಕಾಣಿಸ್ತಾ ಇಲ್ವಾ? ಅಯ್ಯೋ ಏನಪ್ಪ, ಹೇಗೆ ಪ್ರತ್ಯಕ್ಷ ಆಗೋದಿಕ್ ಸಾಧ್ಯ? ಇನ್ನು ನಾನು ನನ್ನ ಉಳಿಯಿಂದ ಕೆತ್ತನೆ ಮಾಡೇ ಇಲ್ಲ. ಏನ್ ಮಾಡ್ಬಿಟ್ಟೆ ನೀನು? ಅಪ್ಪ ಅಣ್ಣಂದ್ರ,
ಜಗಳ ಬೇರೆ ಎಲ್ಲಾದ್ರೂ ಮಾಡಿ ನಾನು ಇಲ್ಲಿ ಸ್ವಲ್ಪ ವಿಶ್ರಾಂತಿ ತಗೋಬೇಕು. ನಿಮ್ಗೇನ್ರಿ ಸಮಸ್ಯೆ ಆಗಿದೆ? ಅಯ್ಯೋ ಭಾಸ್ಕರ, ನಾನು ಮನು. ಇದನ್ನೆಲ್ಲ ನೀವ ಮಾಡಿದ್ದು? ನನ್ ಭಗವಂತನ ಮೇಲೆ ಹತ್ತು ನಿಂತಿದ್ಯಾ? ಅಯ್ಯೋ, ಇದು ಮೂರ್ತಿ ಕೆತ್ತುವಂತ ಕಲ್ಲು. ಇದು ಮಲ್ಕೊಳ್ಳೋ ಮಂಚ ಅಲ್ಲ. ನಿನ್ ಮಧ್ಯದಲ್ಲಿ ಬುಕ್ ತೋರಿಸ್ಬೇಡ. ಈ ಕಲ್ಲಿಂದ ನಾನು ಮೂರ್ತಿ ಕೆತ್ತಲೇಬೇಕು. ಇಲ್ಲ, ಇದು ನನ್ನ ಭಗವಂತ. ಇದು ನನ್ನ ಕಲ್ಲು. ಇಲ್ಲ, ನಂದು. ಇಲ್ಲ, ನನ್ ಕಲ್ಲು. ಇದು ನಿನ್ನದು ಅಲ್ಲ ಅಥವಾ ನಿನ್ನದು ಅಲ್ಲ, ಇದು ನನ್ನ ಕಲ್ಲು. ಅಯ್ಯೋ ಸಾಕು ನಿಲ್ಸಿ. ಅಲ್ಲ, ಇದೇನಿದು? ಇವರೆಲ್ಲ ಯಾರು? ಇದೇ ಊರವ್ರು ಇರ್ಬೇಕು ಅನ್ಸುತ್ತೆ. ನಾವು ರಾಜ ವಿದ್ಯಾಧರನ ಸೈನಿಕರು. ಹೋಗಿ ಇಲ್ಲಿಂದ. ನಾವು ಈ ದಾರಿ ಮಧ್ಯದಲ್ಲಿರೋ ಕಲ್ಲನ್ನ ಜರುಗಿಸ್ಬೇಕು. ನನ್ನ ಭಗವಂತನ ಇಲ್ಲಿಂದ ಹೇಗೆ ಎತ್ತುತ್ತೀರಂತ ನಾನು ನೋಡ್ತೀನಿ. ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ನಾನೇನಾದ್ರೂ ಒಂದ್ ವೇಳೆ ರಾಜನಿಗೆ ದೂರ್ ಕೊಟ್ರೆ ಏನಾಗುತ್ತೆ ಅಂತ ಗೊತ್ತಾ? ನಾವು ವ್ಯಾಪಾರಿಗಳೇ. ರಾಜನ ಬೆದರಿಕೆನ ಬೇರೆ ಯಾರಿಗಾದ್ರೂ ಕೊಡು. ಮೊದ್ಲಿಲ್ಲಿಂದ ಹೋಗು. ನಿನ್ ಮೂರ್ತಿನ ಬೇರೆ ಎಲ್ಲಾದ್ರೂ ಮಾಡ್ಕೋ. ಇದು ನನ್ನ ವಿಶ್ರಾಂತಿ ತಗೊಳ್ಳೋ ಜಾಗ. ಈ ಕಲ್ಲು ನಂದು, ಅರ್ಥ ಆಯ್ತಾ? ಲೋ ಕೇಶವ, ನನ್ ಭಗವಂತನ ಮೇಲೆ ಬಟ್ಟೆ ಒಗಿತಾ ಇದೆಯಲ್ಲೋ? ನಿನ್ನ ಭಗವಂತ ಎಲ್ಲಿದಾನೋ? ಇಲ್ಲಿ ನೋಡು, ಇದು ನಾವು ವಿಶ್ರಾಂತಿ ತಗೊಳ್ಳೋ ಜಾಗ. ಹೋಗಿಲ್ಲಿಂದ. ಎಂತ ವಿಶ್ರಾಂತಿ? ಇದು ನಾನು ಮೂರ್ತಿ ಕೆತ್ತುವಂತಹ ಕಲ್ಲು. ಮೂರ್ತಿ ವಿಶ್ರಾಂತಿ ತಗೊಳ್ಳೋ ಜಾಗ? ಭಗವಂತ, ಅಯ್ಯೋ, ಇದು ನಾನು ಬಟ್ಟೆ ಒಗೆಯುವಂತಹ ಕಲ್ಲು. ಏನು? ಮಳೆ ಬಂದಿದ್ರಿಂದ ಮಣ್ಣು ತುಂಬಿಕೊಂಡಿತ್ತು ಅನ್ಸುತ್ತೆ. ಅದಕ್ಕೆ ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇವನು ಹೇಗೆ ಹೇಳ್ತಾ ಇದ್ದಾನೆ ಅಂದ್ರೆ ಇದ್ರ ಮೇಲೆ ಇವನು ಹೆಸರೇ ಕೆತ್ತನೆ ಮಾಡಿರೋ ಹಾಗೆ. ಹೆಸರ? ಆಯ್ತಾ, ನೋಡಿದ್ರ? ಮೊದ್ಲು ಹೋಗಿ ಇಲ್ಲಿಂದ. ನಾನು ರಾಜರ ಮನೆ ಬಟ್ಟೆನ ಒಗಿಬೇಕು. ಅಲ್ಲಿ ಕೇಶವ್ ಬಂದು ಬಟ್ಟೆಗಳ ಜೊತೆಗೆ ಅಲ್ಲಿದ್ದ ಎಲ್ರ ಕನ್ಸುಗಳನ್ನು ಕೂಡ ತೊಳೆದು ಹಾಕ್ಬಿಟ್ಟ ಅಲ್ವಾ? ಎಷ್ಟು ಮಜವಾಗಿತ್ತು ಈ ಕತೆ. ಆ ಕಲ್ ವಿಷಯದಲ್ಲಿ ಒಬ್ಬೊಬ್ರು ಒಂದೊಂದ್ ಕತೆ ಹೇಳ್ತಾ ಇದ್ರು. ನೀನ್ ಸರಿಯಾಗಿ ಹೇಳ್ದೆ. ಮತ್ತೆ ಕೊನೆದಾಗ ಸಿಕ್ಕಿದೇನು? ವಿಜಯನಗರದ ಸಮೀಪದಲ್ಲಿ ಇಬ್ರು ಹಳೆ ವ್ಯಾಪಾರಿಗಳಿದ್ರು, ಉಡಾನ್ಕ ಮತ್ತು ಚೇನುಲಾಲ್. ತಮ್ಮ ವಸ್ತುಗಳನ್ನ ವಿಜಯನಗರದ ಸಂತೆಯಲ್ಲಿ ವ್ಯಾಪಾರ ಮಾಡೋದಿಕ್ಕೆ ತಯಾರು ಮಾಡ್ಕೋತಾ ಇದ್ರು. ಇದು ಕಾಡು ಎಲೆಗಳು. ಇದು ನನ್ನ ಕೊಳ್ತೋಗಿರುವಂತ ಹತ್ತಿ. ಅದ್ರ ಮೇಲೆ ಚೆನ್ನಾಗಿರುವಂತ ಹತ್ತಿ. ಕಾಡಿನ ಎಲೆಗಳ ಮೇಲೆ ಈಗ ಹಾಕ್ತೀನಿ ವಿಳ್ಯದೆಲೆ. ಏನಪ್ಪಾ ಗೆಳೆಯ, ಸಂತೆಗೆ ಹೋಗ್ತಾ ಇದ್ಯಾ? ಈ ಸಲ ಮೂಟೆನಲ್ಲಿ ಏನ್ ತಗೊಂಡ್ ಹೋಗ್ತಾ ಇದ್ಯಾ? ಈ ಸಲ ನಾನು ವಿಳ್ಯದೆಲೆ ತಗೊಂಡು ಹೋಗ್ತಾ ಇದ್ದೀನಿ. ಈ ವಿಳ್ಯದೆಲೆ ಹೇಗಿದೆ ಅಂದ್ರೆ ಒಳ್ಳೆ ಮಿಠಾಯಿ ಮಿಠಾಯಿ ಇದ್ದಂಗಿದೆ. ನನ್ ದುಡ್ಡಿನ ಮೇಲಾಣೆ.
ವಾ, ಅದ್ಭುತ. ಅದ್ ಸರಿ, ನಿಮ್ಮ ಚೀಲದೊಳಗಡೆ ಏನಿದೆ? ಅಯ್ಯೋ ಗೆಳೆಯ, ಇದ್ರ ಬಗ್ಗೆ ನೀನ್ ಕೇಳಲೇಬೇಡ. ಈ ಸಲ ನಾನು ಚೀಲದಲ್ಲಿ ಸಂತೆಗೆ ಏನ್ ತಗೊಂಡ್ ಹೋಗ್ತಾ ಇದ್ದೀನಿ ಅಂದ್ರೆ, ಇದು ಸಂತೆ ತಲುಪ್ತಾ ಇದ್ದಾಗೆ ಎಲ್ರು ಇದ್ರ ಬಗ್ಗೆನೆ ಮಾತಾಡ್ತಾರೆ. ಅಂತದ್ದೇನಿದ್ಯಪ್ಪ? ತುಂಬಾ ವಿಶೇಷವಾದಂತ ಬಿಳಿ ಬಣ್ಣದ ಕುರಿ ತುಪ್ಪಳ. ಅದನ್ನ ತುಂಬಾ ಮೇಲೆ ಬೆಟ್ಟದ ಮೇಲೆ ಹೋಗಿ ನನ್ನ ಜೀವನೇ ಅಪಾಯಕ್ಕಿಟ್ಟು ಅದನ್ನ ಹೆಗಲ ಮೇಲೆ ಹೊತ್ಕೊಂಡು ಬಂದಿದ್ದೀನಿ. ಅದ್ ಎಷ್ಟು ಭಾರ ಇದೆ ಅಂದ್ರೆ ನೀನ್ ಯೋಚಿಸ್ ನೋಡು. ಅದನ್ನ ನಿನ್ನ ಹೆಗಲ ಮೇಲೆ ಇಟ್ರೆ ಹೆಚ್ಚು ಕಡಿಮೆ 4 ಮಡಕೆಗಳಷ್ಟು ಬೆವರು ಕಿತ್ಕೊಂಡು ಬಿಡುತ್ತೆ ನಿನಗೆ. 4 ಮಡಕೆ ಎಷ್ಟು ಬೇವ್ರ? ವಿಳೆದೆಲೆ ಬೆಲೆ ಜಾಸ್ತಿ ಇತ್ತು. ಅದಕ್ಕೆ ಚೇನೋಲಾಲ್ ಉಡಂಕಾಗೆ ಒಂದು ನಾಣ್ಯ ಕೊಟ್ಟ. ನನಗಂತೂ ಲಾಭನೇ ಲಾಭ. ಇದೇನಪ್ಪ? ಅಯ್ಯೋ, ಹತ್ತಿ. ಮೇಲ್ಗಡೆ ಕುರಿ ತುಪ್ಪಳ, ಒಳಗಡೆ ಕೊಳ್ತೋಗಿರೋ ಹತ್ತಿ. ನಾನ್ ಅನ್ಕೊಂಡಿದ್ದೆ ನಾನು ಅವನಿಗೆ ಮೋಸ ಮಾಡಿದ್ದೀನಿ ಅಂತ, ಆದ್ರೆ ಅವನೇ ನನಗೆ ಮೋಸ ಮಾಡಿದ್ದಾನೆ. ಪರವಾಗಿಲ್ಲ, ಈ ಹತ್ತಿ ಕಾಡಿನ ಎಲೆಗಳಿಗಿಂತ ಜಾಸ್ತಿನೇ ಬೆಲೆ ಬಾಳುತ್ತೆ. ಅದು ಅಲ್ದೆ ನಾಣ್ಯ ಬೇರೆ ಕೊಟ್ಟಿದ್ದಾನೆ. ಇಲ್ಲ, ಒಂದಿಷ್ಟೇ ಇಷ್ಟು ವಿಳ್ಳೆದೆಲೆ ಮತ್ತೆ ಉಳಿದಿದ್ದೆಲ್ಲ ಕೆಲ್ಸಕ್ಕೆ ಬರ್ತಾ ಇರೋ ಎಲೆಗಳು ನನಗೆ ಮೋಸ ಮಾಡ್ಬಿಟ್ಟ. ನಾನ್ ನಿನ್ನ ಬೀಳೋದಿಲ್ಲ. ನಾನ್ ಬರ್ತಾ ಇದ್ದೀನಿ ನನ್ನ ನಾಣ್ಯನ ವಾಪಸ್ ತಗೊಳ್ಳೋದಿಕ್ಕೆ. ಉಡಂಕ, ದ್ರೋಹ ಮಾಡುವಂತ ವ್ಯಾಪಾರಿ, ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ಬಾಗ್ಲ ತೆಗಿ. ಅಯ್ಯೋ, ಮೊದ್ಲೇ ನಾನು ಹೊರಗಡೆ ಇದ್ದೀನಿ. ಹೊರಗಡೆ ಬಾ, ಹೊರಗಡೆ ಬಂದ್ರೆ ಹೇಗಪ್ಪ ಬರ್ಲಿ? ನನ್ನ ದುಡ್ಡಿನ ಮೇಲಾಣೆ. ಮೋಸಗಾರ, ವಿಳ್ಳೆದೆಲೆ ತರ ನೀನು ನಿನ್ ಬಣ್ಣನ ಬದಲಾಯಿಸ್ಬಿಟ್ಟಿಯಲ್ಲ. ನೋಡೋದಿಕ್ಕೊಂದು ಬಣ್ಣ, ತಿಂದ ಮೇಲೆ ಇನ್ನೊಂದು ಬಣ್ಣ. ನನಗೆ ನನ್ನ ನಾಣ್ಯ ಈಗ್ಲೇ ಬೇಕೇ ಬೇಕು. ನಿನ್ನ ನಾಣ್ಯನ ಸಾಕಾ? ನೋಡು, ನಾನು ಈ ಬಾವಿಯಿಂದ ಮಣ್ಣನ್ನ ಯಾಕೆ ತೆಗಿತಾ ಇದ್ದೀನಿ ಅಂತ ಹೇಳು? ನಿನಗೋಸ್ಕರನೇ. ಒಳಗಡೆ ಬಚ್ಚಿಟ್ಕೊಂಡಿರೋ ನಿಧಿನ ಯಾರಿಗೋಸ್ಕರ ತೆಗಿತಿದ್ದೀನಿ ಹೇಳು? ನಿನ್ಗೋಸ್ಕರನೇ. ಅರ್ಥ ಆಯ್ತಾ? ನಿನಗೋಸ್ಕರನೇ. ನೀನೇನಾದ್ರೂ ನನಗೆ ಸಹಾಯ ಮಾಡಿದ್ರೆ ಇಲ್ಲಿರೋ ಅರ್ಧ ನಿಧಿನ ನಿನಗೂ ಕೊಡ್ತೀನಿ, ನಿನಗೂ ಸಿಗುತ್ತೆ. ನಿನ್ ಮಾತುಗಳಿಂದ ಈ ಸಲನು ನನಗೆ ಮೋಸ ಮಾಡ್ತಾ ಇಲ್ಲ ತಾನೇ? ಅಯ್ಯೋ ಇಲ್ಲಪ್ಪ, ವಿಳ್ಳೆದೆಲೆ ಮೇಲಾಣೆ, ನನ್ ದುಡ್ಡಿನ ಮೇಲಾಣೆ. ಏನೋ ನಿಧಿನಾ? ಆಗ್ಲಿ, ಹಾಗೆ ಆಗ್ಲಿ. ನಿಧಿ ಎಲ್ಲಿದೆ? ನಿಧಿ ಎಲ್ಲಿದೆ? ನಿಧಿ, ನಿಧಿ. ನನಗ್ ಸಾಕಾಗೋಯ್ತಪ್ಪ. ಇವನ್ ಮತ್ತೆ ನನಗೆ ಮೋಸ ಮಾಡ್ತಾ ಇಲ್ಲ ತಾನೇ? ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಹೊರಗೆ ಹೋಗ್ಲೇಬೇಕು. ನಾನೇನು ಅಂತ ಈಗ್ಲೇ ತೋರಿಸ್ತೀನಿ ಇವ್ರಿಗೆ. ಸಿಕ್ಬಿಡ್ತು, ನಿಧಿ ಸಿಕ್ಬಿಡ್ತು. ಏನೋ ಸಿಕ್ಬಿಡ್ತಾ? ಏನಪ್ಪ ಇದು? ನಾನು ಇವ್ರ ಜೊತೆ ಸುಳ್ಳು ಹೇಳ್ದೆ, ಆದ್ರೆ ನಿಜವಾಗ್ಲೂ ಸಿಕ್ಬಿಟ್ಟಿದ್ಯಲ್ಲ. ನನ್ನ ದುಡ್ಡಿನ ಮೇಲೆ ಆಣೆ. ಎಳಿ. ಅಯ್ಯೋ, ಜೋರಾಗಿ ಎಳಿಯಪ್ಪ. ಒಂದು ಉಪಾಯ ಹೊಳಿತು. ನಿಧಿ ಮೇಲ್ಗಡೆ ಬಂತು, ಆದ್ರೆ ನಿಧಿಲಿ ಪಾಲ್ ಕೇಳೋನು ಈಗ ಒಳಗಡೆ ಸೇರ್ಕೊಂಡ. ನಾನಂತೂ ಈಗ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ, ನನ್ನ ದುಡ್ಡಿನ ಮೇಲಾಣೆ. ನೀನಾ? ನಿಧಿ ಎಲ್ಲೋಯ್ತು? ನೀನು ನನಗ್ ಮೋಸ ಮಾಡ್ತಿದ್ಯಾ? ನನ್ನ ದುಡ್ಡಿನ ಮೇಲಾಣೆ. ವಿಳ್ಳೆದೆಲೆ ಬದಲಿಗೆ ಕಾಡಿನ ಎಲೆ ಕೊಟ್ಟಂತ ನೀನು ನನ್ನನ್ನೇ ಮೋಸಗಾರ ಅಂತಿದ್ಯೇನೋ? ನಾನು ನನ್ನ ನಾಣ್ಯ ತಗೊಳ್ಳೋದಕ್ಕೆ ನಾಳೆ ಸಂಜೆ ಬರ್ತೀನಿ. ನಾಳೆ ಸಂಜೆ ನನಗೆ ನಾಣ್ಯ ಕೊಡದೇ ಇದ್ರೆ ನಿನ್ನ ಗತಿ ನೆಟ್ಟಗಾಗೋದಿಲ್ಲ. ಆದ್ರೆ ಚೇನು ತನ್ನ ಸೋಲನ್ನ ಒಪ್ಕೊಳ್ಳೋದಿಕ್ಕೆ ತಯಾರಿರ್ಲಿಲ್ಲ. ಇವತ್ತು ಉಡಂಕನ್ನ ನಾನು ಬಿಡೋದಿಲ್ಲ. ಲೇ ಮೋಸಗಾರ, ಬಾರೋ ಹೊರಗೆ. ಚೇನು ಬನ್ನ. ಅಯ್ಯೋ, ಏನಪ್ಪ ಮಾಡೋದೀಗ? ಎಲ್ಲಿ ಹೋದ ಅವನು? ಯಾರು ನನ್ ಮನೆ ಒಳಗಡೆ ನುಗ್ಗಿದ್ದು? ಕಳ್ಳ, ಕಳ್ಳ! ಅಯ್ಯೋ, ನಾನ್ ಕಳ್ಳ ಅಲ್ಲ, ನಾನು ಚೀನು. ನನ್ನ ನಾಣ್ಯ ತಗೊಳಕ್ಕೆ ಅಂತ ಬಂದೆ.
ಹೊರಗಡೆಯಿಂದ ಬಂದವರು ವಿಶ್ರಾಂತಿಗೋಸ್ಕರ ಮಲ್ಕೊಂಡ್ರು, ಆದ್ರೆ ಎದ್ದೇ ಇಲ್ಲ. ಓಹೋ, ನೀನ್ ನಾಟಕ ಮಾಡಿದ್ ಸಾಕು, ಈಗ ನನ್ನ ತಮಾಷೆ ನೋಡು. ಅಯ್ಯೋ, ಏನಾಗೋಯ್ತಪ್ಪ ಉಡಂಕ ಅಣ್ಣ ನಿನಗೆ? ಇವನ್ಗೇನಾಯ್ತಪ್ಪ? ತಂಗ್ಯವ್ವ, ಇವನನ್ನ ನೋಡಿ ಯಾಕೋ ನನ್ ಮನ್ಸು ಒಪ್ಕೋತಾ ಇಲ್ಲ. ತಂಗ್ಯವ್ವ, ನನ್ಗನ್ನಿಸ್ತಾ ಇದೆ ಇನ್ನೂ ತಡ ಆಗಿಲ್ಲ ಅಂತ. ನಾವ್ ಇವನನ್ನ ಆದಷ್ಟು ಬೇಗ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ, ಅವರನ್ನ ಕರ್ಕೊಂಡು ಹೋಗ್ಬೇಡಿ. ಇದೇನಪ್ಪ ಇದು? ಕಾಡಿನ ಮಧ್ಯೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ರಾತ್ರಿ ಹೊತ್ತಲ್ಲಿ ನನಗೆ ಕಾಡಲ್ಲಿ ತುಂಬಾ ಭಯ ಆಗುತ್ತೆ. ಏನಪ್ಪ ಮಾಡೋದು? ಈಗ ಊರೊಳಗಡೆ ಹೋಗಿ ಸೈನಿಕರು ಕೈಲಿ ಸಿಕ್ಕಾಕೋಬೇಕಾ? ಬೂಸುಗಳಿಗಿಂತ ಉತ್ತಮ ಸೈನಿಕರೇ ಅಲ್ವಾ? ಸೈನಿಕರೇನೋ ಶಿಕ್ಷೆ ಕೊಟ್ಬಿಟ್ಟು ಬಿಟ್ಬಿಡ್ತಾರೆ, ಆದ್ರೆ ಬೂಸುಗಳು ಬಿಡ್ತಾವ? ನಾನು ಬಂದೆ. ಈಗ ಬುದ್ಧಿ ಬಂತ? ಈಗ್ಲಾದ್ರೂ ಎದ್ದೇಳೋ ಮೋಸ್ಗಾರ. ಇನ್ನು ನಿನ್ನ ನಾಟಕ ನಡೆಯೋದಿಲ್ಲ. ಇವನು ಬೂಸುಗಳನ್ನ ಎಬ್ಬಸೋ ಮಾತಾಡ್ತಾವನೆ. ಈಗ ನೀನಾಗೆ ನೀನ್ ಎದ್ದೇಳಿಲ್ಲ ಅಂದ್ರೆ ಹೇಗೆ ಎದ್ದೇಳಿಸ್ಬೇಕಂತ ನನಗ್ ಗೊತ್ತು. ಅಯ್ಯೋ, ಏನಪ್ಪ ಮಾಡೋದೀಗ? ಈಗ ಬುದ್ಧಿ ಕಲಿಸ್ತೀನಿ ನೋಡ್ ನಿನಗೆ. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ನಿಂತ್ಕೊಳ್ರೋ. ಅಯ್ಯೋ, ಕಾಪಾಡಿ. ಕಾಪಾಡಿ. ಈಗ್ಲಾದ್ರೂ ನಿನಗ್ ಬುದ್ಧಿ ಬಂತಲ್ಲ. ಅರೆ ವಾ, ನೋಡೋ, ನಿಜವಾಗ್ಲೂ ನಮಗೆ ನಿಧಿ ಸಿಕ್ಕೇ ಬಿಡ್ತು. ಇದು ನಿನ್ನ ನಿಧಿ, ಮತ್ತಿದು ನಂದು. ಮತ್ತೆ ತಗೋ ನಿನ್ನ ನಾಣ್ಯ. ಅದಾದ್ಮೇಲೆ ಅವರಿಬ್ರು ತಮ್ಮ ಮನೆಗೆ ಖುಷಿಯಾಗಿ ಹೋದ್ರು. ವಾ ಅಮ್ಮ, ಈ ಕಥೆ ಅಂತೂ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಅಮ್ಮ. ಇವತ್ತು ನನ್ ಮಕ್ಕಳಿಗೂ ಕೂಡ ಥ್ಯಾಂಕ್ ಯು. ಇವತ್ತು ನೀವುಗಳು ಮಾಡಿರೋ ನಾಟಕದಿಂದ ನಿಮ್ಗೆ ಕಥೆ ಕೂಡ ಸಿಕ್ತು, ಮತ್ತೆ ನನ್ಗೆ ನನ್ ಕಥೆಯ ಎಂಡಿಂಗ್ ಸಿಕ್ತು. ಒಂದು ಸಲ ವಿಜಯನಗರದಲ್ಲಿದ್ದ ಬಬ್ಬನ್ ಎಷ್ಟು ಹುಷಾರ್ ತಪ್ಪಿದ್ದ ಅಂದ್ರೆ ಅವನ್ ಚಿಕಿತ್ಸೆಗೋಸ್ಕರ ಮನೆಯಲ್ಲಿದ್ದ ಎಲ್ಲ ನಾಣ್ಯಗಳು ಕೂಡ ಖಾಲಿಯಾಗಿತ್ತು. ಮನೇಲೊಂದು ಹಸು ಮಾತ್ರ ಇತ್ತು. ಅದನ್ ಮಾರೋದ್ರಿಂದ ಬಬ್ಬನ್ ಚಿಕಿತ್ಸೆಗೆ ಉಪಯೋಗ ಆಗ್ತಿತ್ತು. ಬಬ್ಬನ್ ಮತ್ತೆ ನಿರ್ಮಲಾ ಅದನ್ ಮಾರೋದಿಕ್ಕೆ ನಿರ್ಧಾರ ತಗೊಂಡ್ರು. ಬಬ್ಬನ್ನ ಹೆಂಡತಿ ತುಂಬಾ ಅಮಾಯಕಳು. ಅವಳು ಸಂತೆಗೆ ಹೋಗಿ ಅದನ್ನ ಮಾರೋ ಪರಿಸ್ಥಿತಿ ಬಂದಾಗ ಆಗ ಬಬ್ಬನ್ ಅವಳಿಗೊಂದು ಮಾತು ಹೇಳಿ ಕಳಿಸ್ದ. ನೋಡು, ರಸ್ತೆನಲ್ಲಿ ಯಾರ ಜೊತೆನೂ ಮಾತಾಡಬೇಡ. ನೀನು ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ಬಿಡು. ನಮಸ್ಕಾರ ಅಜ್ಜಮ್ಮ. ಏನಪ್ಪ ಇದು? ಅಜ್ಜಮ್ಮ ನಮಸ್ಕಾರ ಮಾಡಿದ್ರು ಸುಮ್ಮನೆ ಹೋಗ್ತಾವ್ರೆ. ಏನಾಯ್ತಪ್ಪ ಇವ್ರಿಗೆ? ಇವತ್ತೇನೋ ಅದೃಷ್ಟ ನಮ್ ಕಡೆನೇ ಇದೆ ಅನ್ಸುತ್ತೆ. ಆದ್ರೆ ಇದು ಯಾಕೆ ಅಲ್ಲಾಡ್ತಿದ್ಯಪ್ಪ? ಅಯ್ಯೋ, ಹಿಡ್ಕೊಳ್ಳೋ. ನಾವ್ ಅನ್ಕೊಂಡಿದ್ದು ವಜ್ರ ವೈಡೋರಿಯ ಸಿಗುತ್ತೆ ಅಂತ, ಆದ್ರೆ ಇದು ಏನ್ ಸಿಕ್ತೋ? ಈಗ ನೋಡ್ತಾ ಇರೋ ಈ ಕುರಿನ ಹೇಗೆ ನಾನು ಹಸು ಮಾಡ್ತೀನಿ ಅಂತ. ನಿರ್ಮಲಾ ಹತ್ರ ಹಸು ಇದ್ರೆ ಮುಂಗಿ ಹತ್ರ ಅದನ್ನ ತಗೊಳ್ಳೋ ಅಂತ ಉಪಾಯ ಇತ್ತು. ಅಯ್ಯೋ, ನನ್ ಹಸು
ಏನಾಯ್ತು ಅಜ್ಜಿ? ನಾನ್ ಹಸು ಹಿಡ್ಕೊಂಡ್ ಬಂದಿದ್ದೆ. ಈ ಕುರಿ ನಮ್ದಲ್ಲ. ಈ ಕುರಿನೇ ನಿಮ್ ಹಸು ಅಜ್ಜಿ. ನಿಮಗ್ ಗೊತ್ತಿಲ್ವಾ ಇಲ್ಲಿನ ಗಾಳಿಯಲ್ಲಿ ಏನೋ ಮಾಯ ಇದೆ ಅಂತ? ಇಲ್ಲಿನ ಗಾಳಿ ತಾಗ್ತಿದ್ದ ಹಾಗೆ ಹಸು ಕುರಿ ಆಗ್ಬಿಟ್ಟಿದೆ. ಗಾಳಿಲ್ ಮಾಯ ಇದ್ಯಾ? ನೀನ್ ನನಗೆ ಹೇಳಲೇ ಇಲ್ವಲ್ಲ. ನೋಡಿದ್ರ ಅಜ್ಜಿ ನನ್ ಕತ್ತೆನಾ? ಇಲ್ಲಿನ ಮಾಯೆ ಗಾಳಿಯಿಂದ ಈ ಕತ್ತೆ ಹೋಗಿ ಈಗ ಮನುಷ್ಯ ಆಗ್ಬಿಟ್ಟಿದೆ. ಆದ್ರೂ ಇದಕ್ಕೆ ಇನ್ನೂ ಬುದ್ಧಿನೇ ಬಂದಿಲ್ಲ. ಇದೇನಾಗೋಯ್ತು? ಚುಂಗಿ ಮುಂಗಿ ಯಾವ ಹಸುನ ಕುರಿ ಮಾಡಿದ್ರೋ ಈಗ ಅದೇ ಕುರಿನ ಅವರಿಬ್ರು ಸೇರಿ ಕೋಳಿ ಮಾಡ್ಬಿಟ್ರು. ಮತ್ತೆ ಮಾಯಾ ಗಾಳಿ. ಇದು ಗಾಳಿಲಾಗ್ತಿರೋ ಮಾಯೆ ಅಲ್ಲ, ಇದು ಚುಂಗಿ ಮುಂಗಿ ಇಬ್ರು ಸೇರ್ಕೊಂಡ್ ಮಾಡ್ತಿರೋ ಮಾಯೆ ಅದು. ಈಗ ಹಳೆ ಹಗ್ಗನ ಯಾರ್ ಕೊಂಡ್ಕೋತಾರೆ? ಇವತ್ತು ಗಾಳಿನೂ ಕೂಡ ಕೋಪಿಸ್ಕೊಂಡಿದೆ. ನಿರ್ಮಲ ಹೇಳ್ತಿರೋ ಮಾತನ್ನೆಲ್ಲ ಕೇಳಿ ಬಬ್ಬನ್ ಅರ್ಥ ಮಾಡ್ಕೊಂಡ. ಆ ಇಬ್ರು ಹುಡುಗರು ಗಾಳಿ ಮಾಯದ ಕತೆ ಹೇಳಿ ಇವಳಿಗೆ ಮೋಸ ಮಾಡಿದ್ದಾರೆ ಅಂತ. ಮತ್ತೆ ಮಾರನೇ ದಿನಾನೇ ಮಂಗ್ಳು ಅಣ್ಣನ್ ಮೊಲಗಳನ್ನ ಇಸ್ಕೊಂಡ್ ಬಂದ್ರಾ? ಆದ್ರೆ ಇವು ನಿಮ್ಮ ಯೋಜನೆನ ಪೂರ್ತಿ ಮಾಡ್ತವ. ಹುಷಾರು, ಇನ್ನು ನಷ್ಟ ಆದ್ರೆ ಕಷ್ಟ ಆಮೇಲೆ. ನೋಡ್ತಾ ಇರೋ ನಿರ್ಮಲಾ, ನಿನಗ್ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಅನ್ನೋದು? ಹಾ ಚೆನ್ನಾಗ್ ಗೊತ್ತಿದೆ. ನೆನ್ನೆ ಅಂತೂ ಕೂತಿರೋ ಜಾಗದಲ್ಲೇ ಒಳ್ಳೆ ಸಂಪಾದನೆ ಆಯ್ತು. ಇವತ್ತು ಚುಂಗಿ ಮತ್ತೆ ಮುಂಗಿಗೆ ಗೊತ್ತಿರ್ಲಿಲ್ಲ ಅವ್ರಿವತ್ತು ಒಂದೊಳ್ಳೆ ಪಾಠ ಕಲಿತಾರೆ ಅಂತ. ತುಂಬಾ ಖುಷಿ ಪಡ್ತಿದ್ರು. ಅಯ್ಯಯ್ಯೋ, ನಿಧಾನಕ್ಕೆ ಕಣಪ್ಪ, ನಿಧಾನಕ್ಕೆ. ಮೊಲ ಖಂಡಿತವಾಗ್ಲೂ ಆ ಇಬ್ರು ಹುಡುಗರು ಇವರೇ ಇರ್ಬೇಕು. ನಿರ್ಮಲಾ ಹೇಳಿದ್ ಇವ್ರ ಬಗ್ಗೆನೆ. ತಾತ, ಎಂತ ಒಳ್ಳೆ ಮುದ್ದಾದ ಮೊಲ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಇದನ್ನ? ಇದು ಮೊಲ ಅಲ್ಲಪ್ಪ, ನನ್ನ ದೇಹದ ಒಂದು ಭಾಗ. ನನಗೆ ಹುಷಾರಿಲ್ವಲ್ಲ, ಅದಕ್ಕೆ ಮಾರೋದಿಕ್ಕೆ ಅಂತ ಹೋಗ್ತಿದ್ದೀನಿ. ನನ್ನ ಪ್ರತಿಯೊಂದು ಮಾತನ್ನು ಕೇಳುತ್ತೆ ಇದು. ಪ್ರತಿಯೊಂದು ಮಾತು ಕೇಳುತ್ತಾ? ಹಾ ಹೌದು, ಇದು ನನ್ ಜೊತೆ ಆಟ ಆಡುತ್ತೆ. ನಾನಿದ್ರ ಕಿವಿ ಹಿಂಡಿದಾಗ ನನ್ನ ಪ್ರತಿಯೊಂದು ಮಾತನ್ನು ಇದು ಕೇಳುತ್ತೆ. ಮತ್ತೆ ಹೀಗೆ ಒಂದು ಕೈನಲ್ಲಿ ಮೇಲಕ್ಕೆತ್ತಿ ಹೀಗೆ ತಿರುಗಿಸ್ತೀನಿ. ಒಂದ್ಸಲ ಹೀಗೆ, ಮತ್ತೊಂದ್ಸಲ ಹೀಗೆ, ಒಂದ್ಸಲ ಮೇಲೆ, ಒಂದ್ಸಲ ಕೆಳಗೆ, ಹೀಗೆ ಮತ್ತೆ ಹೀಗೆ. ಅಲ್ಲ, ಈ ಮೊಲ ನಿಮ್ ದೇಹದ ಭಾಗ ಹೇಗಾಗತ್ತೆ? ಇವಾಗ ಇವನ್ಗೆ ಅರ್ಥ ಮಾಡಿಸಿ. ಸುಮ್ನೆ ಒಪ್ಸೋ ಹಾಗಿಲ್ಲ, ನನಗ್ ಭಾಷೆ ಕೊಡಿ. ಇದು ನಿಮ್ ಮಾತ್ ಕೇಳುತ್ತೆ ಅಂತ ಆಗ ಒಪ್ಕೋತೀನಿ. ಈಗ್ಲೇ ತೋರಿಸ್ತೀನಿ. ಮಗು ಚೀಕು, ಅಜ್ಜಿ ಹತ್ರ ಹೋಗಿ ಹೇಳು, ತರಕಾರಿ ಪಲ್ಯ, ಪಾಯಸ ಮತ್ತೆ ಪೂರಿ ಮಾಡಿಡ್ಬೇಕಂತೆ ಅಂತ. ನಾನು ಅತಿಥಿಗಳ ಜೊತೆಗೆ ಬರ್ತಾ ಇದ್ದೀನಿ ಅಂತ ಹೇಳು. ಕೇಳಿಸ್ತಾ ಇದೆಯೇನೆ? ನಾನು ಬಂದಿದ್ದೀನಿ ಕಡೆ. ಹಾ ಚೀಕು ಬಂದ್ ಎಲ್ಲ ಹೇಳ್ದ. ನಾನು ತರಕಾರಿ ಪಲ್ಯ, ಪೂರಿ, ಪಾಯಸ ಎಲ್ಲ ಮಾಡಿದ್ದೀನಿ. ಅಯ್ಯೋ ನಿಧಾನ, ಈ ಮೊಲ ಅವ್ರ ಹತ್ರ ಬಂದು ಎಲ್ಲ ಹೇಳ್ಬಿಟ್ಟಿದ್ಯಲ್ಲಪ್ಪ. ತಗೊಳ್ಳಿ ತಾತ, ಈಗ ಆ ಚೀಕುನ ನೀವು ನಮಗ್ ಕೊಡಿ. ಇದು ನನ್ನ ದೇಹದ ಒಂದು ಭಾಗ ಕಣಪ್ಪ, ಇದಕ್ಕೆ ಇಷ್ಟು ಕಡಿಮೆ ಹಣ ಕೊಡ್ತೀರಾ? ಹಾಗಿದ್ರೆ ಇದು ತಗೊಳ್ಳಿ ತಾತ. ಇಲ್ಲ ಕಣಪ್ಪ, ಇಲ್ಲ, ಇಷ್ಟು ಕಡಿಮೆ ಹಣಕ್ ಸಿಗಲ್ಲ. ಇದು ಅದ್ಭುತ ಕಣಪ್ಪ, ಜಗತ್ತಿನ ಅದ್ಭುತ ಇದು. ನನಗೆ ಹಣದ ಅಗತ್ಯ ಇಲ್ದೇ ಇದ್ರೆ ನಾನಿದನ್ನ ಯಾವತ್ತಿಗೂ ಮಾರ್ತಿರ್ಲಿಲ್ಲ. ನಾನಿದನ್ನ ದೊಡ್ಡ ಸಂತೆಗೆ ತಗೊಂಡೋಗಿ ಮಾರ್ತೀನಿ. ಈ ಮೊಲನೇನಾದ್ರೂ ನಾವು ತಗೊಂಡೋಗಿ ಅರಮನೆಯಲ್ಲಿರೋ ರಾಜರಿಗೆ ಮಾರಿದ್ರೆ ನಾವು ಜೀವನ ಪೂರ್ತಿ ಕಳ್ತನ ಮಾಡೋ ಹಂಗೆ ಇಲ್ಲ. ಸುಲಭವಾಗಿ ದುಡ್ಡು ಸಂಪಾದನೆ ಮಾಡಬಹುದು, ಸುಲಭವಾಗಿ. ಸರಿ, ತಗೊಳ್ಳಿ ಇದನ್ನ. ಇಲ್ಲ ಕಣಪ್ಪ, ಇಲ್ಲ. ತಗೊಳ್ಳಿ, ತಗೊಳ್ಳಿ. ಸರಿ, ಇನ್ನು ಇರೋದ್ನೆಲ್ಲ ತೆಗ್ದಾಕು ಚುಂಗಿ. ಅಷ್ಟೇ ಕಣೋ, ನನ್ನ ಹತ್ರ ಏನು ಇಲ್ಲ. ತಗೊಳ್ಳಿ, ಎಲ್ಲಾನು ನೀವೇ ಇಟ್ಕೊಳ್ಳಿ.
ಸರಿ ಸರಿ ಇಷ್ಟು ಸಾಕು ಬಿಡ್ರಪ್ಪ. ಅಲ್ಲ, ನೀನ್ ದುಡ್ದಿದ್ ದುಡ್ಡನ್ನೆಲ್ಲ ಈ ಮೊಲದ ಮೇಲೆ ಹಾಕ್ಬಿಟ್ಟಲ್ಲೋ. ನಿನಗಿಂತ ಜಾಸ್ತಿ ಬುದ್ಧಿವಂತ ಮೊಲ ಇದು. ಲೆಕ್ಕದಲ್ಲಿ ಯಾವಾಗ್ಲೂ ಪಕ್ಕ ನಾನು. ಪ್ರತಿಯೊಂದು ನಾಣ್ಯದ ಲೆಕ್ಕನೂ ಗೊತ್ತು. ನೋಡ್ತಾ ಇರೋ, ನಾವು ಕೊಟ್ಟಿರೋ ಒಂದೊಂದು ನಾಣ್ಯಕ್ಕೂ ಇದು 2ರಷ್ಟು ನಾಣ್ಯ ತಂದ್ಕೊಡುತ್ತೆ. ಚೀಕು, ಬೇಗ ಹೋಗಿ ಆ ಮುದ್ಕನ್ಗೆ ಹೇಳು, 10 ನಿಮಿಷದಲ್ಲಿ ನಾವು ಕೊಟ್ಟಿರೋ ನಾಣ್ಯನ ಕೊಡ್ಲಿಲ್ಲ ಅಂದ್ರೆ ನಾವೇ ಅಲ್ಲಿಗೆ ಬರ್ತೀವಿ ಅಂತ, ಎಲ್ಲನೂ ಲೂಟಿ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳು. 10 ನಿಮಿಷ ಅಂತ ಹೇಳಿ 1 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲಿಗೆ ಚೀಕುನು ಬಂದಿಲ್ಲ, ನಾಣ್ಯ ತಗೊಂಡು ಬಬ್ಬನ್ನು ಬಂದಿಲ್ಲ. ಆಗ ಅವ್ರಿಗೆ ಅನುಮಾನ ಬಂತು, ಬಬ್ಬನ್ ಇವ್ರಿಬ್ರಿಗೆ ಮೋಸ ಮಾಡ್ಬಿಟ್ಟಿದಾನೆ ಅಂತ. ತಾತ, ಹೊರಗಡೆ ಬನ್ನಿ. ಏನಾಯ್ತ್ರಪ್ಪ? ಏನಾದ್ರೂ ಮರ್ತ್ ಬಿಟ್ರಾ? ಮರ್ತಿಲ್ಲ ತಾತ, ನಾವು ನಮ್ ನಾಣ್ಯ ನಾವು ವಾಪಸ್ ತಗೊಂಡು ಹೋಗೋದಿಕ್ ಬಂದಿದೀವಿ. ತಗೊಳ್ಳಿ. ಇದೆಲ್ಲ ಕಲ್ಲು. ನಾಣ್ಯನೇ ಇತ್ತು ಕಣಪ್ಪ. ನನ್ಗನ್ಸುತ್ತೆ ಮಾಯೆ ಗಾಳಿಯಿಂದ ಕಲ್ಲಾಗ್ಬಿಟ್ಟಿರ್ಬೇಕು. ಈ ತರ ಎಲ್ಲಾದ್ರೂ ಮಾಯೆ ಗಾಳಿ ಇರೋದಿಕ್ ಸಾಧ್ಯನಾ ಹೇಳಿ? ಇರತ್ತಪ್ಪ. ಮಾಯದ ಗಾಳಿಯಿಂದ ಹಸು ಕುರಿ ಹೇಗಾಗತ್ತೋ ಹಾಗೆ. ಮತ್ತೆ ಕುರಿ ಕೋಳಿ ಆಗುತ್ತೆ. ಅಯ್ಯೋ, ಇವಳಂತೂ ಅದೇ ಹಸು ಹಿಡ್ಕೊಂಡು ಹೋಗ್ತಿದ್ ಮುದ್ಕಿ ಕಣೋ. ನಾವು ಇವ್ರನ್ನೇ ಲೂಟಿ ಮಾಡಿದ್ದು. ಸೈನಿಕರು ಜಾಸ್ತಿ ದೂರ ಹೋಗಿರಲ್ಲ, ಕರೀಲ ಅವ್ರನ್ನ. ನಮ್ಮನ್ನೇ ಮೂರ್ಖರನ್ನಾಗಿ ಮಾಡ್ಬಿಟ್ರ. ನಡೀರಪ್ಪ ನಡೀರಿ, ನಮಗ್ ಸ್ವಲ್ಪ ವಿಶ್ರಾಂತಿ ಮಾಡ್ಬೇಕು. ಅಯ್ಯೋ, ನಮ್ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತಲ್ಲಪ್ಪ. ಅರ್ಥ ಆಯ್ತಾ ಉಪ್ಪಿ? ಗಾಳಿಲಿ ಮಾಯೆ ಇರಲ್ಲ. ಯಾರು ಗೊತ್ತು, ಎಳ್ನೀರು ಗಾಳಿಲಲ್ಲ, ಬದ್ಲಾಗಿ ನಿನ್ ಬ್ಯಾಗಲ್ಲೇ ಇರ್ಬಹುದಲ್ವಾ? ಅಯ್ಯೋ ಹೌದು, ಸಿಕ್ಬಿಡ್ತು. If you like this video, subscribe to our channel Murthy Media.